ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿಯ ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರಪಂಚದಾದ್ಯಂತ ಸಂಚಲನ ಉಂಟು ಮಾಡಿರುವ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ರಾಕ್ಷಸರು ಅಂತಂದರೆ ಮನುಷ್ಯರಲ್ಲ ಅಥವಾ ಮನುಷ್ಯರ ಥರ ಇರಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ಮನುಷ್ಯರ ಮಧ್ಯೆನೇ ರಾಕ್ಷಸರು ಕೂಡ ಇರಬಹುದು ಅಂತ ತೋರಿಸಿಕೊಟ್ಟವನು ಜೆಫ್ರಿ ಎಪ್ಸ್ಟೀನ್. ತನ್ನ ಹಾಗೆ ಬೇರೆ ಕೋಟ್ಯಾಧೀಶ್ವರರ ಒಳಗೂ ಇದ್ದಂತಹ ಪೈಶಾಚಿಕತೆಯನ್ನು ಜಗತ್ತಿನ ಮುಂದೆ ಬಯಲು ಮಾಡೋದಕ್ಕೆ ಈಗ ಇವನ ಕೇಸ್ ಫೈಲ್ಗಳು ಮತ್ತು ಇಮೇಲ್ಗಳು ನೆರವಾಗ್ತಾ ಇವೆ. ಮಧ್ಯಯುಗದಲ್ಲೋ ಅಥವಾ ಎರಡನೇ ವಿಶ್ವಯುದ್ಧದ ಕಾಲದಲ್ಲೋ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದ್ದಂತಹ ರೀತಿಯ ಕ್ರೌರ್ಯಗಳು, ಕರ್ಮಕಾಂಡಗಳು ಈಗಲೂ ನಮ್ಮ ನಡುವೆನೇ ಅಮೇರಿಕಾದಂತಹ ಮುಂದುವರಿದ ದೇಶದ ಒಳಗೇನೆ ನಡೀತಾ ಇರೋದನ್ನು ನೋಡಿ ಇಡೀ ಜಗತ್ತೇ ಶಾಕ್ ಆಗಿದೆ. ಅದರಲ್ಲಿ ನಮ್ಮ ಭಾರತ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು, ಪ್ರಖ್ಯಾತ ನಟನಟಿಯರು ಕೂಡ ಭಾಗಿಯಾಗಿರೋದು ದಿಗ್ಭ್ರಮೆಯನ್ನು ಉಂಟು ಮಾಡ್ತಾ ಇದೆ. ಸ್ನೇಹಿತರೆ, ಅದು ಶ್ರೀಮಂತರನ್ನು ಹೊರತುಪಡಿಸಿ ಬೇರೆ ಯಾರೂ ತಲುಪಲಾಗದಂತಹ ಒಂದು ಖಾಸಗಿ ದ್ವೀಪ. ಅಲ್ಲಿ ನಡೆಯುವಂತಹ ಕರಾಳ ಪಾರ್ಟಿಗಳಲ್ಲಿ ಎಲ್ಲೋ ನಾಪತ್ತೆಯಾದಂತಹ ಬಾಲಕಿಯರು ಕೋಟ್ಯಾಧೀಶ್ವರರಿಗೆ ಬಳಕೆಯ ತುತ್ತಾಗ್ತಾರೆ. ಶಿಶುಕಾಮಿಗಳು, ವಿಕೃತರಿಂದ ತುಂಬಿದ ಇಂತಹ ಪಾರ್ಟಿಗಳಲ್ಲಿ ಮಕ್ಕಳ ಮಾಂಸವನ್ನು ಬೇಯಿಸಿ ಸವಿಯಲಾಗುತ್ತೆ. ಶಿಶುಗಳ ಹೊಟ್ಟೆ ಬಗೆದು ಕರುಳಿನಲ್ಲಿದ್ದಂತಹ ಮಲವನ್ನು ಡೆಸರ್ಟ್ ಮಾಡಿಕೊಂಡು ಚಪ್ಪರಿಸಲಾಗುತ್ತೆ. ಇಂತಹ ಬೀಭತ್ಸ ರಹಸ್ಯಗಳನ್ನೆಲ್ಲ ಬಹಿರಂಗಪಡಿಸಿದವರು ರಾತ್ರೋರಾತ್ರಿ ಅಡ್ರೆಸ್ ಇಲ್ಲದೇನೆ ಮಾಯವಾಗ್ತಾರೆ. ಈ ಕರಾಳ ಪಾರ್ಟಿಗಳನ್ನೆಲ್ಲ ಏರ್ಪಡಿಸಿದ ಕುಬೇರನ ಜೊತೆಗೆ ಪ್ರಬಲ ದೇಶಗಳನ್ನು ಆಳುವವರೇ ಸಂಬಂಧವನ್ನು ಹೊಂದಿದ್ದಾರೆ ಅನ್ನುವಂತಹ ವಿಷಯ ಕೂಡ ಬಹಿರಂಗ ಆಗುತ್ತೆ. ಆಗ ಆತನನ್ನೇ ಬಂಧಿಸಿ ಲಾಕಪ್ಗೆ ಹಾಕಲಾಗುತ್ತೆ. ಅವನು ಅಲ್ಲೇ ನಿಗೂಢವಾಗಿ ಸಾಯ್ತಾನೆ. ಸೊ ನಾನು ಹೇಳ್ತಾ ಇರೋದು ಕೇಳಿ ನಿಮಗೆ ನಾನು ಯಾವುದೋ ಹಾಲಿವುಡ್ನ ಕಾನ್ಸ್ಪಿರಸಿ ಥಿಯರಿನೋ ಅಥವಾ ಸೈಕೋ ಥ್ರಿಲ್ಲರ್ ಫಿಲಮ್ ಕತೆ ಹೇಳ್ತಾ ಇದ್ದೀನಿ ಅಂತ ಅನ್ನಿಸಿರಬಹುದು. ಆದರೆ ಇದು ಯಾವುದೋ ಸಿನಿಮಾ ಕತೆ ಅಂತೂ ಅಲ್ಲ, ಬದಲಾಗಿ ಜೆಫ್ರಿ ಎಪ್ಸ್ಟೀನ್ ರಿಲೀಸ್ ಮಾಡಿರುವಂತಹ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಬಟಾ ಬಯಲಾಗಿರುವಂತಹ ಕಟು ಸತ್ಯಗಳು. ಸೊ ಸ್ನೇಹಿತರೆ, ಈಗ ಈ ಜೆಫ್ರಿ ಎಪ್ಸ್ಟೀನ್ ಅಂದರೆ ಯಾರು, ಅವನ ಹಿನ್ನೆಲೆ ಏನು, ಇವನ ಫ್ರೆಂಡ್ಸ್ ಎಂತೆಂಥ ದೊಡ್ಡ ಕುಳಗಳು, ಇದೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಬೈದವೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಎಪ್ಸ್ಟೀನ್ ಎಬ್ಬಿಸಿರುವಂತಹ ಬಿರುಗಾಳಿ ಏನಿದೆಯಲ್ಲ, ಇದು ಅಂತಿಂಥ ಬಿರುಗಾಳಿ ಅಂತೂ ಅಲ್ಲ. ಎಪ್ಸ್ಟೀನ್ ಆ್ಯಕ್ಚುಲಿ ನ್ಯೂಯಾರ್ಕ್ನಲ್ಲಿ ಹುಟ್ಟು ಬೆಳೆದವನು. ಒಂದು ಡಿಗ್ರಿ ಕೂಡ ಈತ ಸರಿಯಾಗಿ ಮಾಡಿಲ್ಲ. ಆದರೆ ಇವನೊಂದು ಕಂಪನಿಯನ್ನು ಕಟ್ತಾನೆ. ಇವನದೇ ಹೆಸರನ್ನು ಕೂಡ ಆ ಕಂಪನಿಗೆ ಇಡ್ತಾರೆ. ಆ ಕಂಪನಿ ಷೇರು ಮಾರ್ಕೆಟಲ್ಲಿ ಬಿಲಿಯನ್ ಗಟ್ಟಲೆ ಲಾಭ ಮಾಡಿದ ಬಳಿಕ ಇವನು ದೊಡ್ಡ ಫಿನಾನ್ಷಿಯರ್ ಆಗಿ ಬೆಳೀತಾನೆ. ಆಗ್ಲೇ ಅಮೇರಿಕಾದ ದೊಡ್ಡ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳನ್ನೆಲ್ಲ ಇವನ ಸಂಪರ್ಕಕ್ಕೆ ತೆಗೆದುಕೊಳ್ತಾನೆ. ಅವರಿಗೆಲ್ಲ ಗಿಫ್ಟ್ ಕೊಟ್ಟು ಎಪ್ಸ್ಟೀನ್ ತನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಡೊನಾಲ್ಡ್ ಟ್ರಂಪ್ ಕೂಡ ಇವನ ಆತ್ಮೀಯರಲ್ಲಿ ಒಬ್ಬನಾಗಿದ್ದ. ಎಪ್ಸ್ಟೀನ್ನ ದೇಹ ಸುಖ ಒದಗಿಸುವ ದಂಧೆಯ ಫಲಾನುಭವಿಗಳಲ್ಲಿ ಟ್ರಂಪ್ ಕೂಡ ಒಬ್ಬನಾಗಿದ್ದ ಅನ್ನೋದಕ್ಕೆ ಸಾಕಷ್ಟು ಆಧಾರಗಳು ಕೂಡ ಈಗ ಸಿಕ್ಕಿವೆ. ನಮಗಿಬ್ಬರಿಗೂ ಹೊಸ ಮತ್ತು ಯಂಗ್ ಹುಡುಗಿಯರು ಅಂತಂದರೆ ತುಂಬ ಇಷ್ಟ ಅಂತ ಟ್ರಂಪ್ ಒಂದು ಕಡೆ ಹೇಳಿಕೊಂಡಿದ್ದು ಕೂಡ ಈಗ ಸಿಕ್ಕಾಬಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಮುಂದೆ ಈ ಎಪ್ಸ್ಟೀನ್ ಅಮೇರಿಕಾದ ಬಹಳಷ್ಟು ದೊಡ್ಡ ಬಿಲಿಯನಿಯರ್ಗಳು ಗಿರಾಕಿಗಳಾಗೋ ಥರ ನೋಡ್ಕೊಳ್ತಾನೆ. ಕೆರಿಬಿಯನ್ ಸಮುದ್ರದಲ್ಲಿದ್ದಂತಹ ಲಿಟಲ್ ಸೇಂಟ್ ಜಾನ್ ದ್ವೀಪವನ್ನು, ಅಂದರೆ ಐಲ್ಯಾಂಡ್ ಒಂದನ್ನು ಖರೀದಿ ಮಾಡಿ ಅಲ್ಲಿ ಭವ್ಯ ಬಂಗಲೆಯನ್ನು ಕಟ್ಟಿಸಿ ತನ್ನ ರಹಸ್ಯ ದಂಧೆಯನ್ನು ಎಪ್ಸ್ಟೀನ್ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾನೆ. ಇಂಗ್ಲೆಂಡ್ನ ರಾಜಕುಮಾರ ಆಂಡ್ರೂ ಸೇರಿದಂತೆ ಹಲವರು ಅಲ್ಲಿಗೆ ಹಲವಾರು ಬಾರಿ ಹೋಗಿ ಬರ್ತಾರೆ. ಅಲ್ಲಿ ಚಿತ್ರ ವಿಚಿತ್ರ ಪಾರ್ಟಿಗಳು ನಡೀತಾ ಇದ್ವು. ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನು ಎಲ್ಲೆಲ್ಲಿಂದಲೋ ಹೇಗೋ ಪುಸಲಾಯಿಸಿ ಅಥವಾ ಅಪಹರಣ ಮಾಡಿಕೊಂಡು ಅಲ್ಲಿಗೆ ತಂದು ಅವರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಬಳಸಿಕೊಳ್ಳಲಾಗ್ತಾ ಇತ್ತು. ಬಾಲಕಿಯರನ್ನು ಹಿಂಸಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಲಾಗ್ತಾ ಇತ್ತು. ಹೀಗಾಗಿನೇ ಅದನ್ನು ಪೀಡೋ ಐಲ್ಯಾಂಡ್ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಹಾಗೆ ಆ ಟೈಮಲ್ಲಿ ದೌರ್ಜನ್ಯಕ್ಕೆ ಒಳಗಾದವರಲ್ಲಿ ಹಲವಾರು ಜನ ಈಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ತಮಗಾದಂತಹ ಕರಾಳ ಅನುಭವಗಳನ್ನು ಹೇಳಿಕೊಂಡು ನ್ಯಾಯ ಕೇಳೋದಕ್ಕೆ ನಿಂತ್ಕೊಂಡಿದ್ದಾರೆ. ಕಿರುಚಿ ಹೊರಬಂದಳು ಆ ಹುಡುಗಿ. ಸ್ನೇಹಿತರೆ, 2009 ಆಗಸ್ಟ್ನ ಒಂದು ರಾತ್ರಿ
ಮೆಕ್ಸಿಕೋದ ಮಾಂಟೆರಿಯಾ ಫಿಯೆಸ್ಟಾ ಇನ್ ಎಂಬ ಹೋಟೆಲ್ನಿಂದ ಹೊರಗಡೆ 21 ವರ್ಷದ ಗೇಬ್ರಿಯೆಲ್ಲಾ ರಿಕೋ ಜೆಮಿನೆಜ್ ಎಂಬ ಮಾಡೆಲ್ ಗಾಬರಿಯಿಂದ ಓಡ್ಬರ್ತಾಳೆ. ಅವಳ ಮುಖದಲ್ಲಿ ಪಿಶಾಚಿಯನ್ನು ನೋಡಿದಂತಹ ಒಂದು ಕಳೆ ಇರುತ್ತೆ. ಒಳಗಡೆ ಪಾರ್ಟಿಯಲ್ಲಿ ಮನುಷ್ಯರ ಮಾಂಸವನ್ನು ತಿಂತಾ ಇದ್ದಾರೆ, ನನಗಿವೆಲ್ಲ ಗೊತ್ತೇ ಇರಲಿಲ್ಲ, ನನ್ನನ್ನು ಬದುಕೋದಕ್ಕೆ ಬಿಡಿ ಅಂತ ಅವಳು ಹೊರಗಡೆ ಕಿರ್ಚ್ಕೊಳ್ತಾ ಅಳ್ತಾ ಇರ್ತಾಳೆ. ಆ್ಯಕ್ಚುಲಿ ಒಳಗಡೆ ಜೆಫ್ರಿ ಎಪ್ಸ್ಟೀನ್ ಏರ್ಪಡಿಸಿದಂತಹ VVIPಗಳ ರಹಸ್ಯ ಪಾರ್ಟಿ ನಡೀತಾ ಇರುತ್ತೆ. ಅದೇ ಪಾರ್ಟಿಯಿಂದನೇ ಈ ಹುಡುಗಿ ಆ್ಯಕ್ಚುಲಿ ತುಂಬ ಗಾಬರಿಯಾಗಿ ಆಚೆ ಕಡೆ ಓಡಿ ಬಂದಿದ್ದು. ಇವಳು ಆಚೆ ಬಂದ ತಕ್ಷಣ ಪೊಲೀಸರು ಆ್ಯಕ್ಚುಲಿ ಅವಳನ್ನು ಕರ್ಕೊಂಡು ಹೊರಟೋಗ್ತಾರೆ. ಅದಾದಮೇಲೆ ಈಕೆಗೆ ಏನಾಯಿತು, ಅವಳು ಎಲ್ಲಿಗೆ ಹೋದ್ಲು ಅನ್ನೋ ಬೇರೆ ಬೋರ್ಡ್ಸ್ ಎಲ್ಲ ಇಲ್ಲಿ ತನಕ ಗೊತ್ತೇ ಆಗಿಲ್ಲ. ನಿಗೂಢವಾಗಿಯೇ ಇವೆಲ್ಲವೂ ಕೂಡ ಇಲ್ಲಿ ತನಕ ಉಳ್ಕೊಂಡಿದೆ. ಸೊ ಈ ರೀತಿ ಆ ಟೈಮ್ನಲ್ಲಿ ಕಾಣೆಯಾದವರು ತುಂಬ ಜನ ಇದ್ದಾರೆ ಅನ್ನೋದು ಈಗೀಗ ಬೆಳಕಿಗೆ ಬರೋದಕ್ಕೆ ಶುರುವಾಗಿದೆ. ಅಂಡ್ ಬೈ ದ ವೇ ಸ್ನೇಹಿತರೆ, ಟೆಕ್ ಕುಬೇರ ಬಿಲ್ ಗೇಟ್ಸ್ ಮತ್ತು ಎಪ್ಸ್ಟೀನ್ ಸಿಕ್ಕಾಬಟ್ಟೆ ಆತ್ಮೀಯರು. ಗೇಟ್ಸ್ಗೆ ರಷ್ಯನ್ ಲೈಂಗಿಕ ಕಾರ್ಯಕರ್ತೆಯರೊಂದಿಗೆ ಸಂಪರ್ಕ ಏರ್ಪಡಿಸಿದವನೇ ಈ ಎಪ್ಸ್ಟೀನ್ ಅಂತ ಕೂಡ ಹೇಳಲಾಗ್ತದೆ. ಅದರಿಂದ ಅವರಿಗೆ ಲೈಂಗಿಕ ರೋಗ ಕೂಡ ಅಂಟುಕೊಂಡಿತ್ತು ಬಿಲ್ ಗೇಟ್ಸ್ಗೆ. ಈ ರೋಗವನ್ನು ಅವರು ಪತ್ನಿ ಬೆಲಿಂಡಾಗೂ ಹರಡಿಸಿದ್ರು ಅಂತ ಕೂಡ ಎಪ್ಸ್ಟೀನ್ನ ಒಂದೊಂದು ಇಮೇಲ್ಗಳಿಂದ ಈಗ ಗೊತ್ತಾಗ್ತಾ ಇದೆ. 2021ನಲ್ಲಿ ಬಿಲ್ ಗೇಟ್ಸ್ ಮತ್ತು ಪತ್ನಿ ಮೆಲಿಂಡಾಗೆ ಡೈವರ್ಸ್ ಆಗಿದ್ದು ನಿಮಗೆಲ್ಲ ಗೊತ್ತಿರುತ್ತೆ ಆ ವಿಷಯ. 21 ವರ್ಷಗಳ ಅವರ ದಾಂಪತ್ಯ ಧೂಳಿಪಟ ಆಗೋದಕ್ಕೆ ಎಪ್ಸ್ಟೀನ್ ಮತ್ತು ಅವನಿಂದ ಬಂದಂತಹ ಲೈಂಗಿಕ ರೋಗವೇ ಕಾರಣ ಅಂತ ಅವತ್ತು ಮೆಲಿಂಡಾ ಅವರು ಓಪನ್ ಆಗಿ ಹೇಳ್ಕೊಂಡಿಲ್ಲ. ಅದೊಂಥರ ಸಿಕ್ಕಾಬಟ್ಟೆ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಒಂದು ಡಿವೋರ್ಸ್ ಇದು. ಏನಪ್ಪ ಇಷ್ಟು ವರ್ಷ ಚೆನ್ನಾಗಿದ್ರು, ಇವಾಗ ಏನಾಯಿತು ಅಂತ ಸಿಕ್ಕಾಬಟ್ಟೆ ಎಲ್ರಿಗೂ ಡೌಟ್ ಬಂದಿತ್ತು. ರೀಸನ್ ಕೂಡ ಗೊತ್ತಿರಲಿಲ್ಲ. ಆಗ ಮೆಲಿಂಡಾ ಅವರು ಇದೇ ರೀಸನ್, ಇದೊಂದು ಲೈಂಗಿಕ ಒಂದು ಡಿಸೀಸ್ ಬಂದಿತ್ತು ಅವ್ರ ಕಡೆಯಿಂದ ಅಂತ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಆದರೆ ಈಗ ಆಕೆಯ ರಿಯಾಕ್ಷನನ್ನು ನಾವು ಗಮನಿಸಿದ್ರೆ ಮೋಸ್ಟ್ಲಿ ಇದೇ ಕಾರಣ ಆಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ಎಪ್ಸ್ಟೀನ್ ಫೈಲ್ಸ್ನ 2ನೇ ಡಾಕ್ಯುಮೆಂಟಲ್ಲಿ ಈ ವಿವರ ಕೂಡ ತುಂಬ ನೀಟಾಗಿ ಹೊರಗಡೆ ಬಿದ್ದಿದೆ. ಇದಕ್ಕೆ ಆ್ಯಕ್ಚುಲಿ ಬಿಲ್ ಗೇಟ್ಸ್ ಉತ್ತರ ಕೊಡಬೇಕು ಅಂತ ಮೆಲಿಂಡಾ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಎಪ್ಸ್ಟೀನ್ ಜೊತೆಗೆ ಗೆಳೆತನ ಮಾಡಿದ್ದಕ್ಕೆ ವಿಷಾದಿಸುತ್ತೇನೆ ಅಂತ ಗೇಟ್ಸ್ ಮರುತ್ತರ ಕೊಟ್ಟಿದ್ದಾರೆ. ಆ ದ್ವೀಪದಲ್ಲಿ ನಡೀತಾ ಇತ್ತು ಕರಾಳ ಕೃತ್ಯ. ಸ್ನೇಹಿತರೆ, ನಾನಾಗಲೇ ಹೇಳಿದ್ನಲ್ಲ, ಎಪ್ಸ್ಟೀನ್ನ ಒಂದು ಐಲ್ಯಾಂಡ್ನಲ್ಲಿ ಏನೇನು ಕರಾಳ ಕೃತ್ಯಗಳು ನಡೀತಾ ಇತ್ತು ಅನ್ನೋದನ್ನು ಇನ್ನೂ ಪೊಲೀಸರು ಪತ್ತೆ ಹಚ್ತಾನೇ ಇದ್ದಾರೆ. ಸಾಕಷ್ಟು ವಿಚಾರಗಳು ಇನ್ನೂ ಬಯಲಿಗೆ ಬರ್ತಾನೇ ಇದೆ. ಇತ್ತೀಚೆಗಷ್ಟೇ ಗೊತ್ತಾಗಿರುವಂತಹ ಒಂದು ಮಾಹಿತಿಯ ಪ್ರಕಾರ ಅಲ್ಲಿ ಕೋಟ್ಯಾಧೀಶ್ವರರ ಯೌವನದ ಹುಚ್ಚಿಗೂ ಕೂಡ ಮದ್ದಿತ್ತಂತೆ. ಅಲ್ಲಿ ಎಳೆಯ ಬಾಲಕಿಯರ ರಕ್ತದ ಪ್ಲಾಸ್ಮಾವನ್ನು ಹೀರಿ ತೆಗೆದು 100 ವರ್ಷ ಬದುಕಬೇಕು ಅಂತ ದುರಾಸೆಯನ್ನು ಹೊಂದಿರುವಂತಹ ಕೋಟ್ಯಾಧೀಶ್ವರರಿಗೆ ಇಂಜೆಕ್ಟ್ ಮಾಡಲಾಗ್ತಾ ಇತ್ತಂತೆ. ಈ ಪ್ರಕ್ರಿಯೆಯಲ್ಲಿ ಸತ್ತು ಹೋಗ್ತಾ ಇದ್ದಂತಹ ಬಾಲಕಿಯರ ಹೆಣವನ್ನು ಪಕ್ಕದ ಸಮುದ್ರಕ್ಕೆ ಎಸೆದು ನಾಮಾವಶೇಷಗೊಳಿಸಲಾಗ್ತಾ ಇತ್ತು ಅಂತ ಕೂಡ ಈಗ ಬಯಲಾಗಿದೆ. ಇನ್ನು 2005ರಲ್ಲಿ ಎಪ್ಸ್ಟೀನ್ನ ಅದೃಷ್ಟ ತಿರುಗಿ ಬೀಳುತ್ತೆ. ಬಾಲಕಿಯೊಬ್ಬಳ ಮೇಲೆ ಕೈ ಹಾಕಿದ ಅಂತ ಆಕೆಯ ಹೆತ್ತವರು ಆತನ ಮೇಲೆ ಒಂದು ಕೇಸ್ ಹಾಕ್ತಾರೆ. ಆಗ ಪೊಲೀಸ್ನವರು ಎಪ್ಸ್ಟೀನ್ನ ಮನೆಯನ್ನೆಲ್ಲ ಸರ್ಚ್ ಮಾಡಿದಾಗ 100 ಹುಡುಗಿಯರನ್ನು ಬಳಸಿಕೊಂಡಂತಹ ದಾಖಲೆಗಳು, ಫೋಟೋಗಳೆಲ್ಲ ಆಗ ಸಿಗುತ್ತೆ. ಆ್ಯಕ್ಚುಲಿ ಅವಾಗಲಿಂದನೇ ನೋಡಿ ಈ ಸಭ್ಯ ಮುಖವಾಡ ಧರಿಸಿದವರೆಲ್ಲರ ರಿಯಲ್ ಫೇಸ್ ಆಚೆ ಬರೋದಕ್ಕೆ ಶುರುವಾಗೋದು. ಎಪ್ಸ್ಟೀನ್ ಅವಾಗ ಜೈಲಿಗೆ ಹೋಗ್ತಾನೆ. ಆದರೂ ಕೂಡ ವಕೀಲರ ಮೂಲಕ ಕಕ್ಷಿದಾರರ ಜೊತೆಗೆ ರಾಜಿ ಪಂಚಾಯಿತಿ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾನೆ. ಆದರೆ FBI ಡಾಕ್ಯುಮೆಂಟ್ಸ್ನಲ್ಲಿ ಅವನು 3ನೇ ದರ್ಜೆಯ ಲೈಂಗಿಕ ಅಪರಾಧಿಯಾಗಿಯೇ ದಾಖಲಾಗ್ತಾನೆ. ಅಂದರೆ ಯಾವುದೇ ಹಂತದಲ್ಲೂ ಕೂಡ ಮರಳಿ ಅಂತಹ ಅಪರಾಧ ಮಾಡಬಹುದಾದಂತಹ ಒಬ್ಬ ಆಸಾಮಿ ಅಂತ ಅರ್ಥ. ಇದಾದ್ಮೇಲೆ ಕೂಡ, ಅಂದರೆ ಜೈಲಿಂದ ಆಚೆ ಬರ್ತಾನಲ್ಲ ಎಪ್ಸ್ಟೀನು, ಅದಾದ್ಮೇಲೆ ಕೂಡ ಅವನ ಜೊತೆಗೆ ಹಲವು ಜಾಗತಿಕ ಗಣ್ಯರು ಕಾಂಟ್ಯಾಕ್ಟನ್ನು ಇನ್ನೂ ಮುಂದುವರಿಸ್ತಾರೆ. ನೆಕ್ಸ್ಟ್ 80 ಯುವತಿಯರು ತಿರುಗಿ ಬಿದ್ದರು. ಸ್ನೇಹಿತರೆ, ನಂತರ 2018ರಲ್ಲಿ ಇವನಿಂದ, ಅಂದರೆ ಎಪ್ಸ್ಟೀನ್ರಿಂದ ಪೀಡಿತರಾಗಿದ್ದಂತಹ 80 ಮಹಿಳೆಯರು ಒಟ್ಟಾಗಿ ಮೀಡಿಯಾದ ನೆರವನ್ನು ಪಡ್ಕೊಂಡು ಜೆಫ್ರಿಯ ಕರಾಳ ದಿನಗಳನ್ನು ಮತ್ತೆ ಬೆಳಕಿಗೆ ತರ್ತಾರೆ. 2019ರ ಜುಲೈನಲ್ಲಿ ಮತ್ತೆ ಎಪ್ಸ್ಟೀನನ್ನು ಅರೆಸ್ಟ್ ಮಾಡಲಾಗುತ್ತೆ. ಆದರೆ ಈ ಸಲ ಅವನನ್ನು ಪರ್ಮನೆಂಟ್ ಆಗಿ ಲಾಕ್ ಮಾಡೋದಕ್ಕೆ FBI ಪೂರ್ತಿ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ರೆಡಿಯಾಗಿತ್ತು. ವಿಚಾರಣೆಗೆ ದಿನವನ್ನು ನಿಗದಿಪಡಿಸಲಾಗಿತ್ತು. ಆಗಸ್ಟ್ 9ರ ರಾತ್ರಿ ಇವನಿದ್ದ ಲಾಕಪ್ ಸೆಲ್ನಲ್ಲಿ ಜೊತೆಗಿದ್ದಂತಹ ಸಹ ಕೈದಿಯನ್ನು ಕೂಡ ಅಲ್ಲಿಂದ ಬೇರೆ ಕಡೆಗೆ ವರ್ಗಾಯಿಸಲಾಗಿತ್ತು. ಬಟ್ ಅವತ್ತಿನ ತನಕ ಸರಿ ಇದ್ದಂತಹ CCTV ಕ್ಯಾಮ್ರಾಗಳು ಅದ್ಯಾಕೋ ಅವತ್ತು ಮಾತ್ರ ಹಾಳಾಗಿದ್ವು.
ಪ್ರತಿ ಅರ್ಧ ಗಂಟೆಗೊಮ್ಮೆ ಚೆಕ್ ಮಾಡಬೇಕಾದಂತಹ ಬೀಟ್ ಪೊಲೀಸರು 3 ಗಂಟೆ ಕಾಲ ಅವನ ಲಾಕಪ್ ಕಡೆಗೆ ಬರಲೇ ಇಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನೋಡಿದ್ರೆ ಆಸ್ ಎಕ್ಸ್ಪೆಕ್ಟೆಡ್ ಅವನ ಶವ ಲಾಕಪ್ನ ತೊಲೆಗೆ ನೇಣು ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆದರೆ ಕತ್ತಿನಲ್ಲಿ ಆದಂತಹ ಒಂದು ಗಾಯ ಬೇರೆದೇ ಕತೆ ಹೇಳ್ತಾ ಇತ್ತು. ಎಪ್ಸ್ಟೀನ್ ಹೊರಗಡೆ ಬರಬಾರ್ದು ಅಂತ ಅವತ್ತು ಎಷ್ಟು ಜನ ಬಯಸಿದ್ರೋ ಏನೋ ಗೊತ್ತಿಲ್ಲ. ಅವ್ರಿಗೆಲ್ಲ ಅವಾಗ ಹಾಲು ಕುಡಿದಷ್ಟು ಸಂತೋಷ ಆಗಿರುತ್ತೆ. ಆದರೆ ಹೀಗೆ ನಿಗೂಢವಾಗಿ ಸತ್ತು ಹೋದಂತಹ ಈ ಎಪ್ಸ್ಟೀನ್ ಈಗ ತನ್ನ ಇಮೇಲ್ಗಳ ಮೂಲಕ 2026ರಲ್ಲಿ ತನ್ನ ಎಲ್ಲ ಫಲಾನುಭವಿಗಳ ಬೆವರನ್ನು ಇಳಿಸೋದಕ್ಕೆ ಶುರು ಮಾಡಿದ್ದಾನೆ. ಈಗ ನೋಡ್ತಾ ನೋಡ್ತಾ ಎಪ್ಸ್ಟೀನ್ ಸಂತ್ರಸ್ತರ ಸಂಖ್ಯೆ 1000ಕ್ಕೂ ಮೀರಿದೆ. ಅಂದರೆ 1000ಕ್ಕೂ ಅಧಿಕ ಸಂತ್ರಸ್ತರು ಈಗ ಎಪ್ಸ್ಟೀನ್ ಬಗ್ಗೆ, ಅವನಿಂದ ಆದಂತಹ ಕೆಲವೊಂದಷ್ಟು ಶೋಷಣೆಗಳ ಬಗ್ಗೆ ಮಾತಾಡೋದಕ್ಕೆ ಈಗ ಮುಂದೆ ಬರ್ತಾ ಇದ್ದಾರೆ. ಆ ಎಲ್ಲ ಸಂತ್ರಸ್ತರ ಆಕ್ರೋಶ, ಪಕ್ಷದ ಒಳಗೆ ಇರುವವರಂತರ ಪ್ಲಸ್ ವಿರೋಧಿಗಳೆಲ್ಲರ ಒತ್ತಡದ ಪರಿಣಾಮ ಎಪ್ಸ್ಟೀನ್ ಫೈಲ್ಸ್ನ ಬಿಡುಗಡೆ ಮಾಡೋದಕ್ಕೆ ಈಗ ಟ್ರಂಪ್ ಒಪ್ಕೊಂಡಿದ್ದಾರೆ. ಪಕ್ಷದವರು ಪ್ಲಸ್ ವಿರೋಧಿಗಳು ಪ್ಲಸ್ ಈ ಸಂತ್ರಸ್ತರು ಎಲ್ಲರೂ ಸೇರಿಕೊಂಡು ಒತ್ತಡ ಹಾಕಿದ್ದ ಕಾರಣಕ್ಕೆ ಈಗ ಟ್ರಂಪ್ ಈ ಒಂದು ಎಪ್ಸ್ಟೀನ್ ಫೈಲ್ಸ್ನ ಕಂಪ್ಲೀಟಾಗಿ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಮೆರಿಕಾದ ನ್ಯಾಯಾಂಗ ಇಲಾಖೆ ಅವುಗಳನ್ನು 2 ಕಂತುಗಳಲ್ಲಿ ರಿಲೀಸ್ ಮಾಡಿದೆ. ಇನ್ನಷ್ಟು ಲಕ್ಷ ಪುಟಗಳು ಇದರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಈ ಡಾಕ್ಯುಮೆಂಟ್ಸ್ಗಳಲ್ಲಿ ಕಂಡು ಬಂದಂತಹ ಹೆಸರುಗಳು, ಫೋಟೋಗಳನ್ನು ಕಂಡು ಜಗತ್ತೆಲ್ಲ ಬೆಚ್ಚಿಬಿದ್ದಿದೆ. ಬಿಲ್ ಕ್ಲಿಂಟನ್, ಪ್ರಿನ್ಸ್ ಆಂಡ್ರೂ ಮುಂತಾದವರು ನೇರವಾಗಿಯೇ ಎಪ್ಸ್ಟೀನ್ನ ಪಾತಕಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳಬಹುದಾದಷ್ಟು ಸಾಕ್ಷಿಗಳು ಈಗಾಗಲೇ ಸಿಕ್ಕಿವೆ. ಬಟ್ ಇನ್ನೂ ಕೆಲವು ಗಣ್ಯ ವ್ಯಕ್ತಿಗಳ ಬಗ್ಗೆ ನೇರವಾದಂತಹ ಸಾಕ್ಷಿಗಳಿಲ್ಲ. ಆದರೆ ಎಪ್ಸ್ಟೀನ್ ಜೊತೆಗೆ ಇವರೆಲ್ಲ ಫ್ರೆಂಡ್ಶಿಪ್ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇನ್ನೂ 100 ಜನರ ಉಲ್ಲೇಖ ಇವನ ಇಮೇಲ್ಗಳಲ್ಲಿ ಸಿಗ್ತಾ ಇದೆ. ಆದರೆ ಹೆಸರಿದ್ದ ಮಾತ್ರಕ್ಕೆ ಅವರೆಲ್ಲ ಆತನ ಲೈಂಗಿಕ ಅಪರಾಧಗಳಲ್ಲಿ ಪಾಲುದಾರರು ಅಂತ ಈಗಲೇ ಏನು ಹೇಳೋಕ್ಕಾಗಲ್ಲ. ಆದರೆ ಜಗತ್ತು ಮಾತ್ರ ಈ ಎಲ್ಲ ಗಣ್ಯ ವ್ಯಕ್ತಿಗಳಂತ ಒಮ್ಮೆ ಒಂದ್ಸಲ ನೋಡಿಕೊಂಡು ಮೋಸ್ಟ್ಲಿ ಇವನು ಇಂಥವನೇನಾ ಅಂತ ಅನುಮಾನ ಪಡೋ ಥರ ಈಗ ಆಗೋಗಿದೆ. ಅದು ಬಿಟ್ಟರೆ 2015ರಲ್ಲಿ ವರ್ಜಿನ್ ದ್ವೀಪದಲ್ಲಿ ನಡೆದಂತಹ ಮಾದಕ ಪಾರ್ಟಿಯೊಂದರಲ್ಲಿ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಕೂಡ ಭಾಗಿಯಾಗಿದ್ದರು ಅನ್ನುವಂತಹ ಒಂದು ಉಲ್ಲೇಖಗಳನ್ನು ಎಪ್ಸ್ಟೀನ್ ಮಾಡಿದ್ದಾನೆ. ಅದು ಬಿಟ್ಟರೆ ಪೀಡೋ ದ್ವೀಪದಲ್ಲಿ ಮೈಕೆಲ್ ಜಾಕ್ಸನ್ ಕಂಡು ಬಂದಿದ್ದ ಅಂತ ಒಬ್ಬ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ. ಇದನ್ನೆಲ್ಲ ರುಜುವಾತು ಪಡಿಸೋದಕ್ಕೆ ಸದ್ಯಕ್ಕೆ ಯಾವುದೂ ಸಾಕ್ಷಿ ಸಿಕ್ಕಿಲ್ಲ. ಸತ್ಯ ಹೊರಬರೋ ತನಕ ನಾವು ಕಾದು ನೋಡಬೇಕಾಗುತ್ತೆ. ನೆಕ್ಸ್ಟ್, ನಮ್ಮ ಭಾರತೀಯರ ಜೊತೆಗೆ ಯಾರ್ದೆಲ್ಲ ಜೊತೆಗೆ ಈ ಎಪ್ಸ್ಟೀನ್ ನಂಟಿತ್ತು ಅಂತ ನೋಡೋದಾದರೆ, ಭಾರತದ ಹಲವು ಗಣ್ಯರು ಎಪ್ಸ್ಟೀನ್ನ ಇಮೇಲ್ಗಳಲ್ಲಿ ಆ್ಯಕ್ಚುಲಿ ಈಗ ಡಾಕ್ಯುಮೆಂಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಅವರ ಹೆಸರುಗಳೆಲ್ಲ ಆಚೆ ಬರ್ತಾ ಇದೆ ಆ ಡಾಕ್ಯುಮೆಂಟ್ಸ್ಗಳಲ್ಲಿ, ಅವರ ಇಮೇಲ್ಗಳಲ್ಲಿ. ಅನಿಲ್ ಅಂಬಾನಿ ಜೊತೆಗೆ ಹಲವು ಮೆಸೇಜ್ ಮತ್ತು ಇಮೇಲ್ ವ್ಯವಹಾರ ನಡೆಸಿದಂತಹ ವಿಷಯ ಕೂಡ ಈಗ ಸದ್ಯಕ್ಕೆ ಆಚೆ ಬಂದಿದೆ. ಇನ್ನೂ ಕೆಲವು ಎಪ್ಸ್ಟೀನ್ನ ಇಮೇಲ್ಗಳಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಉಲ್ಲೇಖ ಕೂಡ ಇದೆ. ಮೋದಿ ಮತ್ತು ಟ್ರಂಪ್ ಭೇಟಿಗೆ ನಾನು ವ್ಯವಸ್ಥೆ ಮಾಡಿದ್ದೆ. ಮೋದಿ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು, ಆ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ರು ಅಂತೆಲ್ಲ ಎಪ್ಸ್ಟೀನ್ ಬರ್ಕೊಂಡಿದ್ದಾನೆ. ಆದರೆ ಇದೆಲ್ಲ ಕಟ್ಟುಕೊತೆ ಅಂತ ನಮ್ಮ ಭಾರತ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ಅದು ಬಿಟ್ಟರೆ ಕೇಂದ್ರ ಸಚಿವ ಹರ್ದೀಪ್ ಪುರಿ ಕೂಡ ಇಮೇಲ್ ವ್ಯವಹಾರ ನಡೆಸಿದ್ದಾರೆ ಎಪ್ಸ್ಟೀನ್ ಜೊತೆಗೆ ಅನ್ನುವಂತಹ ಆರೋಪ ಬಂದಿತ್ತು. ಆದರೆ ಅದು ಕೇವಲ ಬಿಸ್ನೆಸ್ಗೆ ಮಾತ್ರ ಸಂಬಂಧಪಟ್ಟಿದ್ದಂತಹ ಒಂದು ವ್ಯವಹಾರ ಅಂತ ಪುರಿ ಹೇಳಿದ್ದಾರೆ. ಅದು ಬಿಟ್ಟರೆ ಟಿಬೆಟ್ನ ಸಂತ ದಲೈ ಲಾಮಾ ಹೆಸರು ಕೂಡ ಎಪ್ಸ್ಟೀನ್ನ ಇಮೇಲ್ಗಳಲ್ಲಿ ಉಲ್ಲೇಖ ಆಗಿದೆ. ಚಿತ್ರ ನಿರ್ದೇಶಕರಾದ ಮೀರಾ ನಾಯರ್, ಅನುರಾಗ್ ಕಶ್ಯಪ್, ನಟಿ ನಂದಿತಾ ದಾಸ್, ವ್ಯಕ್ತಿತ್ವ ವಿಕಸನ ಗುರು ದೀಪಕ್ ಚೋಪ್ರಾ ಹೆಸರುಗಳು ಕೂಡ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಸಿಕ್ಕಿವೆ. ಆದರೆ ಇದು ಯಾವುದಕ್ಕೂ ಈಗಂದರೆ ಮುಂದೆ ಇನ್ನೂ ಗೊತ್ತಿಲ್ಲ. ಇನ್ನು ಸಾಕ್ಷಿ ಎಲ್ಲ ಸಿಗಬೇಕು. ಯಾವ ಥರ ಸಂಬಂಧವನ್ನು ಹೊಂದಿದ್ರು, ಯಾವ ಥರ ವ್ಯವಹಾರವನ್ನು ಇವರು ಎಪ್ಸ್ಟೀನ್ ಜೊತೆಗೆ ಹೊಂದಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಸಿಗಬೇಕಾಗಿದೆ. ಅದು ಅಪಾನ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತಷ್ಟೇ. ಹೊಸ ಘನಘೋರ ಸಂಗತಿಗಳನ್ನು ಒಟ್ಟಿನಲ್ಲಿ ಈ ದ್ವೀಪದ ಬಗ್ಗೆ ಎಪ್ಸ್ಟೀನ್ ಫೈಲ್ಸ್ ಬಿಚ್ಚಿಡ್ತಾ ಇದೆ. ಪೀಡೋ ಐಲ್ಯಾಂಡ್ ಅಂದರೆ ಆ ದ್ವೀಪದ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ಪೀಡೋ ಐಲ್ಯಾಂಡ್ನಲ್ಲಿ ಚೌಕಾಕಾರದ ಬಿಳಿ ನೀಲಿ ಬಣ್ಣದ ಪಟ್ಟಿಗಳಿಂದ ಕೂಡಿದ ಹಾಳು ಬಿದ್ದ ಭವನವೊಂದು ಇದೆಯಂತೆ. ಇದೊಂದು ಗುಡಿಯಂತೆ. ಅಲ್ಲಿ ಮಕ್ಕಳನ್ನು ಬಲಿ ಕೊಡಲಾಗ್ತಾ ಇತ್ತಂತದೆ. ನಂತರ ಆ ಮಕ್ಕಳ ಮಾಂಸವನ್ನೇ ಅಡುಗೆ ಮಾಡಿಕೊಂಡು ತಿಂತಾ ಇದ್ರಂತೆ ಅನ್ನುವಂತಹ ಆರೋಪಗಳೆಲ್ಲ ಸದ್ಯಕ್ಕೆ ಕೇಳಿ ಬರ್ತಾ ಇವೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಎಪ್ಸ್ಟೀನ್ನ ಇಮೇಲ್ಗಳೊಂದರಲ್ಲಿ ಬಾಲ್ ಎಂಬ ಉಲ್ಲೇಖ ಆಗಿದೆ. ಅದು ಹಾಗೆಯೇ ಅದೇ ಹೆಸರಲ್ಲಿ ಬಾಲ್ ಎನ್ನುವಂತಹ ಒಂದು ಅಕೌಂಟ್ ಕೂಡ ಇದೆ ಎಪ್ಸ್ಟೀನ್ದು. ಅದು ಕೂಡ ಅದರಲ್ಲೇ ಸಿಕ್ಕಿದೆ. ಈ ಬಾಲ್ ಅನ್ನೋಂಥದ್ದು ಏನಿದೆಯಲ್ಲ, ಇದು ಇಸ್ರೇಲ್ ಮೂಲದ ರಾಕ್ಷಸ ಸ್ವರೂಪಿ ದೈವವೊಂದರ ಹೆಸರು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಮಕ್ಕಳ ಬಲಿ ತುಂಬ ಇಷ್ಟ ಅನ್ನುವಂತಹ ವಿಷಯ ಕೂಡ ಈಗ ಗೊತ್ತಾಗಿದೆ.
ಇದನ್ನೆಲ್ಲ ಬಿಟ್ಟರೆ ಈ ಐಲ್ಯಾಂಡ್ನಲ್ಲಿ ಇರುವಂತಹ ಭವನದ ಒಳಾಂಗಣ ಚಿತ್ರಗಳು ಹಾಳು ದೆವ್ವದ ಮನೆಯನ್ನು ಹೋಲುತ್ತೆ, ಹೀಗಾಗಿ ಇಲ್ಲಿ ನರಬಲಿ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಯಾವ ಆ್ಯಂಗಲಿಂದ ನೋಡಿದರೂ ಕೂಡ ನೆಕ್ಸ್ಟ್ ಲೆವೆಲ್ ಬೀಭತ್ಸ ಅನಿಸುವಂತಹ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಇನ್ನೂ ಕೆಲವು ಲಕ್ಷ ಪುಟಗಳು ಅನಾವರಣಗೊಳ್ಳೋದಕ್ಕೆ ಬಾಕಿ ಅಂತೂ ಇದೆ. ಅದರಲ್ಲಿ ಯಾರ ಹೆಸರುಗಳೆಲ್ಲ ಉಲ್ಲೇಖವಾಗಿರುತ್ತೋ, ಯಾರ ಮುಖಕ್ಕೆ ಮಸಿ ಬೀಳುತ್ತೋ, ಯಾರೆಲ್ಲ ಬೆತ್ತಲಾಗ್ತಾರೋ ಅನ್ನುವಂತಹ ಆತಂಕದಲ್ಲಿ ಎಲ್ಲರೂ ಕೂಡ ಕಾಯುವ ಹಾಗೆ ಆಗಿದೆ. ಸದ್ಯ ಎಪ್ಸ್ಟೀನ್ ಈ ಲೋಕದಿಂದ ಟಿಕೆಟ್ ತಗೊಂಡು ಶಿಕ್ಷೆಯಿಂದ ಪಾರಾಗಿದ್ದಾನೆ, ಎಸ್ಕೇಪ್ ಆಗಿದ್ದಾರೆ. ಆದರೆ ಈತನನ್ನು ಬಳಸಿಕೊಂಡು ಮಜಾ ಮಾಡಿದವರು, ಅಪ್ರಾಪ್ತೆಯರನ್ನು ಬಳಸಿಕೊಂಡವರು, ಇವರಿಗೆಲ್ಲ ಒಟ್ಟಿನಲ್ಲಿ ಶಿಕ್ಷೆ ಆಗಬೇಕು ಅಂತ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಧನ್ಯವಾದಗಳು.